ನಮಸ್ಕಾರ. ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಒಬ್ಬ ಹೆಣ್ಣು ಮಗಳು ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಡು ರಸ್ತೆಯಲ್ಲಿ ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಲಾಗುತ್ತೆ ಅಂತ ಹೇಳಿದ್ರೆ ನಾವು ಬದುಕ್ತಾ ಇರೋದು ನಾಗರಿಕ ಸಮಾಜದಲ್ಲ ಅಥವಾ ಕ್ರೂರ ಮೃಗಗಳ ಕಾಡಿನಲ್ಲ. ಹೌದು, ಬಂಟ್ವಾಳದ ಬಿಸಿ ರೋಡ್ನಲ್ಲಿ ನಿನ್ನೆ ಸಂಜೆ ನಡೆದಂತಹ ಆ ಘೋರ ರಕ್ತಪಾತ ಇಡೀ ರಾಜ್ಯವನ್ನೇ ನಡುಗಿಸಿದೆ. ಸಾರ್ವಜನಿಕರ ಎದುರೇ ಒಬ್ಬ ನರ್ಸಿಂಗ್ ಯುವತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇಷ್ಟಕ್ಕೂ ಆ ಸೈಕೋ ಕೊಲೆಗಡುಕ ಯಾರು, ಆತನ ಹಿನ್ನೆಲೆ ಏನು? ಈ ಘೋರ ಹತ್ಯಾಕಾಂಡದ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಒನ್ ಸೈಡ್ ಲವ್ ಅನ್ನೋ ಹುಚ್ಚುತನ ಕೊನೆಗೆ ತಲುಪೋದು ಕಟುಕತನಕ್ಕೆ ಅನ್ನೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಈ ರಕ್ತ ಸಿಕ್ತ ಘಟನೆಯೇ ಸಾಕ್ಷಿ. ನಡು ರಸ್ತೆಯಲ್ಲಿ ನೂರಾರು ಜನ ನೋಡ್ತಾ ಇರ್ಬೇಕಾದ್ರೇನೆ ರಕ್ತದ ಹೋಕುಳಿ ಇಲ್ಲಿ ಹರಿದಿದೆ. ಹೌದು, ಬಂಟ್ವಾಳದ ಬಿಸಿ ರೋಡ್ ನಿನ್ನೆ ಸಂಜೆ ಅಕ್ಷರಶಃ ನಡುಗಿ ಹೋಗಿದೆ. ಜನದಟ್ಟಣೆಯಿಂದ ಗಿಜಿಗುಡ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಣ್ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಯುವತಿಯೊಬ್ಬಳನ್ನ ತಲ್ವಾರಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಕೊಲೆಯಾದ ಆ ದುರ್ದೈವಿ ಕಕ್ಕೆಪದವು ಸಮೀಪದ ಕೊಡಂಗಿ ನಿವಾಸಿ ಬಾಳಪ್ಪ ಗೌಡ ಅವರ ಪುತ್ರಿ ಲಾವಣ್ಯ ಅಂತ. ಬರೀ 22 ವರ್ಷ ವಯಸ್ಸು ಆ ಹುಡುಗಿಗೆ. ಕಲ್ಲಡ್ಕದ ಪುಷ್ಪರಾಜ್ ನರ್ಸಿಂಗ್ ಹೋಮ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಂತಹ ಲಾವಣ್ಯ ನಿನ್ನೆ ಸಂಜೆ ಹೆಣವಾಗಿ ಬಿದ್ದಿದ್ದಾರೆ. ಅಷ್ಟಕ್ಕೂ ಈ ಭೀಕರ ಕೃತ್ಯ ಎಸಗಿದ ಆ ನರಾಧಮ ಯಾರು ಗೊತ್ತಾ? ಆತನ ಹೆಸರು ಚೇತನ್ ಅಂತ. ಬೆಳ್ತಂಗಡಿ ತಾಲೂಕಿನ ಓಡಿಲ್ನಾಳ ಗ್ರಾಮದ ನಿವಾಸಿ ಈತ ಮೃತ ಲಾವಣ್ಯಳಿಗೆ ದೂರದ ಸಂಬಂಧಿಯೂ ಹೌದು. ಘಟನೆ ನಡೆದಂತಹ ಆ 30 ನಿಮಿಷಗಳ ಟೈಮ್ ಲೈನ್ ಮತ್ತು ಪೊಲೀಸರ ಎಫ್ಐಆರ್ ನಲ್ಲಿ ಏನಿದೆ ಅಂತ ನೋಡಿದ್ರೆ ಕರುಳು ಹಿಂಡಿ ಬರ್ತದೆ ವೀಕ್ಷಕರೇ. ನಿನ್ನೆ ಸಂಜೆ ಲಾವಣ್ಯ ಕೆಲಸ ಮುಗಿಸಿ ಮನೆಗೆ ಹೋಗೋದಕ್ಕೆ ಬಸ್ ಸೀಟ್ ಹಿಡಿದು ಕೂತಿದ್ದಾಗ ಬೆನ್ ಹಿಂದೆ ಸೈತಾನನಂತೆ ಬಂದಿದ್ದಂತಹ ಚೇತನ್ ಆಕೆಯ ಪಕ್ಕದಲ್ಲೇ ಬಂದು ಕೂತಿದ್ದಾನೆ. ಆತ ಪ್ರೀತಿಸುವಂತೆ ಕಿರುಕುಳ ನೀಡ್ತಾ ಇದ್ದಿದ್ರಿಂದ ಆತಂಕಗೊಂಡಂತಹ ಲಾವಣ್ಯ ತಕ್ಷಣ ತನ್ನ ಅಕ್ಕ ಚೈತ್ರಾಗೆ ತಿಳಿಸಿದ್ದಾಳೆ. ಅಕ್ಕ ತಕ್ಷಣ ತನ್ನ ಪತಿ ಗೌತಮ್ಗೆ ವಿಷಯ ಮುಟ್ಟಿಸಿ ಲಾವಣ್ಯಗೆ ಫೋನ್ ಮಾಡೋದಕ್ಕೆ ಹೇಳಿದ್ದಾರೆ. ಆದ್ರೆ ಲಾವಣ್ಯ ಸೋದರ ಮಾವ ಗೌತಮ್ಗೆ ಕರೆ ಮಾಡಿದಾಗ ಲಾವಣ್ಯ ಫೋನ್ ರಿಸೀವ್ ಮಾಡಿ ಚೇತನ್ ಕಿರುಕುಳ ನೀಡ್ತಾ ಇರೋದು ಸತ್ಯ ಅಂತ ಹೇಳುವಷ್ಟರಲ್ಲೇ ಆಕೆ ಜೋರಾದ ಕಿರುಚಾಟ ಕೇಳಿ ಫೋನ್ ಕಟ್ ಆಗಿದೆ. ಆ ತಕ್ಷಣವೇ ಚೇತನ್ ತಲ್ವಾರನ್ನ ಹೊರಗೆಳೆದಾಗ ಭಯಭೀತಳಾದಂತಹ ಲಾವಣ್ಯ ಜೀವ ಉಳಿಸಿಕೊಳ್ಳೋದಕ್ಕೆ ಬಸ್ನಿಂದ ಕೆಳಗಿಳಿದು ಓಡಿದ್ದಾರೆ. ಆದ್ರೆ ಈ ಹಂತಕ ಆಕೆಯನ್ನ ಬೆನ್ನಟ್ಟಿ ಹೋಗಿ ಇಡೀ ಬಸ್ ನಿಲ್ದಾಣದ ನಡು ರಸ್ತೆಯಲ್ಲೇ ಆಕೆಯ ತಲೆಯ ಹಿಂಭಾಗ ಮತ್ತು ಕುತ್ತಿಗೆಗೆ ತಲ್ವಾರಿನಿಂದ ಭೀಕರವಾಗಿ ಕಡ್ದಿದ್ದಾನೆ. ಹಗಲು ಹೊತ್ತಿನಲ್ಲೇ ಇಂತಹದ್ದೊಂದು ಘೋರ ದುರಂತ ನಡೀತಾ ಇದ್ರು ಅಲ್ಲಿ ನೆರೆದಿದ್ದಂತಹ ನೂರಾರು ಜನ ಮೂಕ ಪ್ರೇಕ್ಷಕರಾಗಿ ನಿಂತಿದ್ರೆ ವಿನಃ ಯಾರೊಬ್ರೂ ಕೂಡ ಆ ಪಾಪಿ ಕೈಯಲ್ಲಿದ್ದಂತಹ ತಲ್ವಾರನ್ನ ಕಸಿದುಕೊಳ್ಳುವ ಧೈರ್ಯವನ್ನ ಅಲ್ಲಿ ಮಾಡ್ಲಿಲ್ಲ. ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಇಡೀ ಬಸ್ ನಿಲ್ದಾಣವೇ ಭಯದಿಂದ ಹೆಪ್ಪುಗಟ್ಟಿ ಹೋಗಿತ್ತು. ತನ್ನ ಸ್ವಾವಲಂಬಿ ಬದುಕಿನ ಕನಸು ಹೊತ್ತು ಸಾಕ್ತಾ ಇದ್ದ ಒಬ್ಬ ಯುವತಿ ನಡು ರಸ್ತೆಯಲ್ಲಿ ಸಹಾಯಕ್ಕಾಗಿ ಆರ್ತನಾದ ಮಾಡ್ತಾ ಇದ್ರೂ ಕಟುಕ ಚೇತನ್ ಮಾತ್ರ ಕಿಂಚಿತ್ತೂ ದಯೆ ಇಲ್ಲದೆ ಆಕೆಯ ಪ್ರಾಣ ಪಕ್ಷಿ ಹಾರುವವರೆಗೂ ಕೂಡ ತಲ್ವಾರಿನಿಂದ ದಾಳಿ ನಡೆಸ್ತಲೇ ಇದ್ದ. ಬಿದ್ದವಳ ಮೇಲೆ ಮತ್ತೆ ಮತ್ತೆ ಕೊಚ್ಚಿ ತಲ್ವಾರನ್ನ ಅಲ್ಲೇ ಬಿಸಾಕಿ ತಾನು ತಂದಿದ್ದಂತಹ ಐ10 ಕಾರ್ನಲ್ಲಿ ಪರಾರಿಯಾಗಿದ್ದಾನೆ. ನಂತರ ಲಾವಣ್ಯರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತಾದ್ರೂ ಕೂಡ ಆಕೆ ಅಷ್ಟರಲ್ಲೇ ಕೊನೆಯುಸಿರೆಳೆದಿದ್ರು. ಈ ಭೀಕರ ಘಟನೆ ನಡೆದ ಬೆನ್ನಲ್ಲೇ ಇಡೀ ಜಿಲ್ಲೆಯಲ್ಲಿ ತಲ್ಲಣ ಸೃಷ್ಟಿಯಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಡಾಕ್ಟರ್ ಅರುಣ್ ಕೆ ಅವರ ನೇತೃತ್ವದಲ್ಲಿ ಆರೋಪಿಯ ಬಂಧನಕ್ಕಾಗಿ ವಿಶೇಷ ಪೊಲೀಸ್ ತಂಡಗಳು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತೀವ್ರ ಜಾಲವನ್ನ ಬೀಸಿದ್ವು. ಈಗ ಬಂದಿರುವ ಅಪ್ಡೇಟ್ನ ಪ್ರಕಾರ ಕೊಲೆಗಡುಕ ಚೇತನ್ನನ್ನ ಪೊಲೀಸರು ಯಶಸ್ವಿಯಾಗಿ ಪತ್ತೆ ಹಚ್ಚಿ ವಶಕ್ಕೂ ಕೂಡ ಪಡೆದಿದ್ದಾರೆ. ಆದ್ರೆ ಪೊಲೀಸರ ಬಲೆಗೆ ಬೀಳುವ ಮುನ್ನ ಈ ಸೈಕೋ ಕೊಲೆಗಡುಕ ಮತ್ತೊಂದು ಹೈಡ್ರಾಮಾ ಮಾಡಿದ್ದಾನೆ. ಕೃತ್ಯ ಎಸಗಿ ಕಾರಿನಲ್ಲಿ ಪರಾರಿಯಾಗಿದ್ದ ಚೇತನ್ ನೇರವಾಗಿ ಮೃತ ಹುಡುಗಿ ಲಾವಣ್ಯ ಅವರ ಅಪ್ಪನಿಗೆ ಫೋನ್ ಮಾಡಿ, ನಿಮ್ಮ ಮಗಳನ್ನ ನಾನು ಕೊಂದಿದ್ದೇನೆ, ಈಗ ನಾನು ಕೂಡ ವಿಷ ಸೇವಿಸಿ ಸಾಯ್ತೀನಿ ಅಂತ ಹೇಳಿ ಫೋನ್ ಇಟ್ಟಿದ್ದ. ಪೊಲೀಸರು ತನ್ನನ್ನ ಹಿಡಿಯೋದು 100ಕ್ಕೆ 100 ಖಚಿತ ಅಂತ ಅರಿತ ಆರೋಪಿ ಚೇತನ್ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ನಿಜವಾಗಿಯೂ ಇಲಿಪಾಶನ ಅಂದ್ರೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಇಲ್ಲಿ ಯತ್ನಿಸಿದ್ದಾನೆ. ಈ ಬಗ್ಗೆ ಸ್ವತಃ ಪೊಲೀಸ್ ಇಲಾಖೆ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿದ್ದು,
ಆರೋಪಿಯು ಇಲಿಪಾಶನ ತೆಗೆದುಕೊಂಡಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಆತನನ್ನ ಕೂಡ ಇಲ್ಲಿ ಹೆಚ್ಚಿನ ವೈದ್ಯಕೀಯ ತಪಾಸಣೆ ಹಾಗೂ ತುರ್ತು ಚಿಕಿತ್ಸೆಗಾಗಿ ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಕೊಲೆ ಮಾಡುವಾಗ ಇದ್ದಂತಹ ಕ್ರೌರ್ಯ, ಅಹಂಕಾರ, ಆಮೇಲೆ ಪೊಲೀಸರ ಹೆದರಿಕೆಗೆ ಇಲಿಪಾಶನ ಕುಡಿಯುವ ನಾಟಕಕ್ಕೆ ಇಲ್ಲಿ ತಿರುಗಿದೆ. ಸದ್ಯ ಬಂಟ್ವಾಳ ನಗರದ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣದ ಅಡಿ ತನಿಖೆ ಮುಂದುವರೆದಿದ್ದು, ಆಸ್ಪತ್ರೆಯಲ್ಲಿ ಚೇತನ್ ಚೇತರಿಸಿಕೊಂಡ ತಕ್ಷಣ ಪೊಲೀಸರು ಆತನನ್ನ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ಇಲ್ಲಿ ನಡೆಸಲಿದ್ದಾರೆ. ಇನ್ನು ಈ ಇಡೀ ಪ್ರಕರಣದಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಮುಖ್ಯವಾದ ಅಷ್ಟೇ ಅಸಹ್ಯಕರವಾದ ವಿಚಾರ ಒಂದಿದೆ. ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಇಂತಹ ಹತ್ಯೆಗಳು ನಡೆದಾಗ ನಮ್ಮ ರಾಜಕಾರಣಿಗಳು ಮತ್ತು ಕೆಲವು ಸಂಘಟನೆಗಳು ತೋರುವಂತಹ ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಅದು ನಿಜಕ್ಕೂ ರೋಸಿ ಹೋಗುವಂತದ್ದು. ಒಮ್ಮೆ ಯೋಚನೆ ಮಾಡಿ, ಈ ಹತ್ಯೆ ಮಾಡಿದ ಆರೋಪಿ ಏನಾದ್ರೂ ಒಬ್ಬ ಮುಸ್ಲಿಂ ಆಗಿದ್ರೆ ಇಷ್ಟೊತ್ತಿಗೆ ಪರಿಸ್ಥಿತಿ ಹೇಗಿರ್ತಾ ಇತ್ತು? ಇಷ್ಟೊತ್ತಿಗೆ ಇಡೀ ಜಿಲ್ಲೆಯಲ್ಲಿ ಪ್ರತಿಭಟನೆಗಳು, ಬೆಂಕಿ ಹಚ್ಚುವ ಬೆದರಿಕೆಗಳು, ಪ್ರತಿಕಾರದ ಕೂಗುಗಳು, ಧರ್ಮ ದ್ವೇಷದ ಭಾಷಣಗಳು ಏನೆಲ್ಲ ನಡೆದು ಹೋಗ್ತಾ ಇತ್ತು ಅಲ್ಲ. ದೆಹಲಿಯಿಂದ ಶೋಭಾ ಕರಂದ್ಲಾಜೆಯವರು ಕೂಡ ಓಡಿ ಬರ್ತಾ ಇದ್ರು. ಲೋಕಲ್ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ರಾಜಕೀಯವನ್ನ ಮಾಡ್ತಾ ಇದ್ರು. ಇಲ್ಲಿ ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತಾನು ಆರ್ಭಟಿಸ್ತಾ ಇದ್ರು. ಆದ್ರೆ ಈಗ ನೋಡಿ, ಈಗ ಕಂಪ್ಲೀಟ್ ಸೈಲೆಂಟ್. ಸಂಘ ಪರಿವಾರದ ಕಡೆಯಿಂದ ಕಂಪ್ಲೀಟ್ ಸೈಲೆಂಟ್. ಬಿಜೆಪಿ ಅವರ ಬಾಯಿಗೂ ಕೂಡ ಬೀಗ ಬಿದ್ದಿದೆ. ಏನು ನಡೆದೇ ಇಲ್ಲ, ನಮ್ಗೇನು ಗೊತ್ತೇ ಇಲ್ಲ, ನಾವು ಕುರುಡರಾಗಿದ್ದೀವಿ, ಕಿವುಡರಾಗಿದ್ದೀವಿ ಅನ್ನೋ ತರ ಇದ್ದಾರೆ ಇವರು. ಯಾಕೆ ಹೀಗಿದ್ದಾರೆ ಅಂತ ಹೇಳಿದ್ರೆ, ಆರೋಪಿ ಚೇತನ್ ಬಜರಂಗ ದಳದ ಕಾರ್ಯಕರ್ತ, ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡವನು ಅನ್ನುವಂತಹ ಮಾಹಿತಿ ಕೂಡ ಇದೆ. ಹಾಗಾಗಿ ಇವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಈಗ ಇವರಿಗೆ ಇಲ್ಲಿ ಒಂದು ಜೀವ ಹೋಗಿರೋದು ಮುಖ್ಯ ಅಲ್ಲ ವೀಕ್ಷಕರೇ. ಜೀವ ತೆಗೆದವನು ಯಾರು ಅನ್ನೋದು ಇಲ್ಲಿ ಮುಖ್ಯ. ಜೀವ ತೆಗೆದವನು ಮುಸ್ಲಿಂ ಆಗಿದ್ರೆ ಮಾತ್ರ ಇವರ ರಾಜಕೀಯ ಬೇಳೆ ಬೇಯುತ್ತೆ, ಪ್ರತಿಭಟನೆಗೆ ಧರ್ಮದ ಆಕ್ಸಿಜನ್ ಸಿಗುತ್ತೆ. ಕೊಂದವನು ಇವರದ್ದೇ ಗುಂಪಿನವನಾದ್ರೆ ಇವರಿಗೆ ಆ ಹೆಣ್ಣು ಮಗಳ ಜೀವದ ಬೆಲೆ ಕಾಣಿಸೋದಿಲ್ಲ. ಈ ಸಂಸ್ಕೃತಿಯನ್ನ ಏನ್ ಹೇಳ್ಬೇಕು ಅಲ್ವಾ? ಹೆತ್ತವರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ನಿನ್ನೆವರೆಗೂ ಕೂಡ ಕಣ್ಣೆದುರೇ ನಗ್ನಗ್ತಾ ಜನರ ಸೇವೆ ಮಾಡ್ತಾ ಇದ್ದ ಒಬ್ಬ ಬಡ ಕುಟುಂಬದ ನರ್ಸ್ ಲಾವಣ್ಯ ಇವತ್ತು ಶವವಾಗಿ ಮಲಗಿರೋದನ್ನ ಕಂಡು ಇಡೀ ಗ್ರಾಮವೇ ಅಲ್ಲಿ ಕಣ್ಣೀರಿನಲ್ಲಿ ಮುಳುಗಿದೆ. ಇದು ಕೇವಲ ಕ್ಷಣಿಕ ಆವೇಶದಲ್ಲಿ ನಡೆದ ಕೊಲೆಯಂತೂ ಅಲ್ವೇ ಅಲ್ಲ. ಬದಲಿಗೆ ತಲ್ವಾರು, ಕಾರು ಎಲ್ಲಾ ರೆಡಿ ಮಾಡಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ನಡೆಸಿರುವಂತಹ ಒಂದು ಕ್ರೂರ ನರಮೇಧ ಇದು. ಆರೋಪಿಯೇನೋ ಸಿಕ್ಕಿ ಬಿದ್ದಿದ್ದಾನೆ, ಕಾನೂನು ಶಿಕ್ಷೆ ಕೊಡಬಹುದು. ಆದ್ರೆ ಒನ್ ಸೈಡ್ ಲವ್ ಅನ್ನೋ ಹುಚ್ಚುತನಕ್ಕೆ, ಇಂತಹ ಕ್ರೂರಿಗಳ ವಿಕೃತ ಮನಸ್ಥಿತಿಗೆ ಮತ್ತೊಂದು ಚಿಗುರೊಡೆಯಬೇಕಾದಂತಹ ಬಡ ಜೀವ ಬಲಿಯಾಗಿದ್ದಂತೂ ಸತ್ಯ. ಕೊನೆಯದಾಗಿ ಹೇಳ್ಬೇಕಾಗಿದ್ದು ಇಷ್ಟೇ. ಇವತ್ತು ಇಡೀ ಕರಾವಳಿ ಮಾತ್ರ ಅಲ್ಲ, ಇಡೀ ರಾಜ್ಯವೇ ಜಸ್ಟಿಸ್ ಫಾರ್ ಲಾವಣ್ಯ ಅಂತ ಧ್ವನಿ ಎತ್ತುತ್ತಾ ಇದೆ. ಆರೋಪಿ ಚೇತನ್ ಯಾವುದೇ ಧರ್ಮದವನಾಗಿರ್ಲಿ, ಯಾವುದೇ ಸಂಘಟನೆಯ ಹಿನ್ನೆಲೆಯುಳ್ಳವನಾಗಿರ್ಲಿ, ಆತನಿಗೆ ಕಾನೂನಿನ ಅಡಿಯಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆ ಆಗಲೇಬೇಕು. ರಾಜಕಾರಣಿಗಳು ತಮ್ಮ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಮೌನಕ್ಕೆ ಶರಣಾಗಬಾರದು. ದಯವಿಟ್ಟು ಯಾರು ಶರಣಾಗಬೇಡಿ ಆ ರೀತಿ ಮೌನಕ್ಕೆ. ಆದ್ರೆ ತಂಗಿಯನ್ನ ಕಳಕೊಂಡಂತಹ ಆ ಕುಟುಂಬದ ಕಣ್ಣೀರಿಗೆ, ನಡು ರಸ್ತೆಯಲ್ಲೇ ಹೆಣವಾದ ಲಾವಣ್ಯಳ ಒದ್ದಾಟಕ್ಕೆ ಈ ವ್ಯವಸ್ಥೆ ಉತ್ತರ ಕೊಡ್ಲೇಬೇಕಿದೆ. ಈ ಕೇಸ್ ತಿಂಗಳುಗಟ್ಲೆ ಕೋರ್ಟ್ ಮೆಟ್ಟಿಲು ಹತ್ತಿ ಇಳಿಬಾರದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಆ ಹಂತಕನಿಗೆ ಗಲ್ಲು ಶಿಕ್ಷೆ ಆಗೋವರೆಗೂ ಕೂಡ ಈ ಸಾರ್ವಜನಿಕ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಲಾವಣ್ಯಳಿಗೆ ನ್ಯಾಯ ಸಿಕ್ಕಾಗ ಮಾತ್ರವೇ ಈ ಸಮಾಜದಲ್ಲಿ ಮತ್ತೊಬ್ಬ ಹೆಣ್ಣು ಮಗಳು ಭಯ ಇಲ್ಲದೆ ಬದುಕೋದಕ್ಕೆ ಸಾಧ್ಯ. ಆ ಬಡ ಹೆಣ್ಣು ಮಗಳ ಆತ್ಮಕ್ಕೆ ಶಾಂತಿ ಸಿಗಲಿ, ಆಕೆಯ ಕುಟುಂಬಕ್ಕೆ ಈ ದುಃಖವನ್ನ ಭರಿಸುವಂತಹ ಶಕ್ತಿ ಆ ದೇವರು ಕೊಡ್ಲಿ. ಲಾವಣ್ಯ ಪರವಾದ ನಮ್ಮ ಧ್ವನಿ ನಿರಂತರವಾಗಿರ್ತದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವನ್ ನ್ಯೂಸ್. ನಮಸ್ಕಾರ.